ಎಲ್ಲರಿಗೂ ನಮಸ್ಕಾರ. ಹಿಂದಿನ ವಿಡಿಯೋದೊಳಗೆ ಈ ಭೋಜರಾಜನ ಆಸ್ಥಾನದಲ್ಲಿ ಇರುವಂಥ ಒಂದು ರಾಜ್ಯದಲ್ಲಿರುವಂಥ ವೃದ್ಧ ದಂಪತಿಗಳು ಅವರಿಗೆ ಅವರ ಕರ್ಮಕ್ಕೆ ಅನುಗುಣವಾದಂಥ ಒಂದು ಭೋಗವನ್ನು ಅವರು ಅನುಭವಿಸ್ಬೇಕು ಅನ್ನುವಂಥ ಒಂದು ಆಶೆಯಿಂದ ಆ ಭಾಗ್ಯದೇವ ಇದ್ದಂಥವ ಅವರ ಒಂದು ಇದಕ್ಕೆ ಕಸ್ಕೊಂಡ್ಬಿಟ್ಟಿರ್ತಾನೆ, ಸುಖವನ್ನು ಕಸ್ಕೊಂಡ್ಬಿಟ್ಟಿರ್ತಾನೆ. ಆಗ ರಾಜ ಹೇಳ್ತಾನೆ, ವೃದ್ಧರಾಗ್ಯಾರ, ಅವ್ರು ಈ ರೀತಿ ತೊಂದರೆಯನ್ನು ಕೊಡೋದು ಸರಿಯಲ್ಲ, ಅವರ ಭಾಗ್ಯವನ್ನು, ಕೆಟ್ಟ ಭಾಗ್ಯವನ್ನು ನಾನು ತಗೋತೀನಿ ಅಂತಂದು ಹೇಳ್ತಾನೆ. ಆಗ ಭಾಗ್ಯದೇವ ಏನು ಮಾಡ್ತಾನಂತಂದ್ರೆ ಆಯಿತು ಅಂತಂದು ಹೇಳಿ ಅವನು ಅಲ್ಲಿಂದ ಅದೃಶ್ಯನಾಗಿಬಿಡ್ತಾನೆ. ಆಮೇಲೆ ಇವನು ವೃದ್ಧ ದಂಪತಿಗಳಿಗೆ ನೀವು ಈ ಹಣವನ್ನು ತಗೋರಿ, ನಿಮ್ಮ ಜೀವನವನ್ನು ನೀವು ಸುಖವಾಗಿ ನಡೆಸ್ರಿ ಅಂತಂದು ಹೇಳಿ ತನ್ನ ರಾಜ್ಯಕ್ಕೆ ಬರ್ತಾನೆ. ಒಂದು ಸಲ ಏನಾಗ್ತೈತಿ ಅಂದ್ರೆ ರಾಜ ಭೋಜ ಇದ್ದವ ಬೇಟೆಗಾಗಿ ಹೊರಡುತ್ತಿರ್ತಾನೆ. ಹೋಗುವಂಥ ಹೊತ್ತಿನೊಳಗೆ ತನ್ನ ಅನೇಕ ಜನ ಸೈನಿಕರೊಂದಿಗೆ ಹೊರಡ್ತಾ ಇರ್ತಾನೆ. ಅವನು ಏರಿದಂಥ ಕುದುರೆ ಸ್ವಲ್ಪ ದೂರ ಹೋದ್ಮೇಲೆ ವಾಯುವೇಗದಿಂದ ಸಿಕ್ಕಾಪಟ್ಟೆ ಓಡಾಕ್ ಶುರು ಮಾಡ್ತೈತಿ. ಅವನು ಎಷ್ಟು ನಿಯಂತ್ರಣ ಮಾಡಬೇಕಂದ್ರೂ ಕುದುರೆ ಸಿಗುವುದನ್ನ ಇಲ್ಲ, ನಿಯಂತ್ರಣಕ್ಕೆ ಸಿಗುವುದಿಲ್ಲ. ಬಹಳ ವೇಗವಾಗಿ ಓಡ್ತೈತಿ, ಬಹಳ ದೂರಕ್ಕೆ ಅವನನ್ನು ಕರ್ಕೊಂಡು ಹೋಗ್ತೈತಿ. ಕರ್ಕೊಂಡು ಹೋಗಿ ಒಂದು ಎತ್ತರವಾದಂಥ ಬೆಟ್ಟದಿಂದ ಆಳವಾದಂಥ ಒಂದು ಕಮರಿನಲ್ಲಿ ಅದೇನು ಮಾಡ್ತಂದ್ರೆ ಅವನನ್ನು ಒಗೆದು ಬಿಡ್ತೈತಿ. ಆವಾಗ ಏನಂತಂದ್ರೆ ಅವಾಗ ಬಹಳ ಗಾಯಗಳಾಗ್ತಾವೆ, ತೀವ್ರತರವಾದಂಥ ಗಾಯಗಳಾಗ್ತಾವೆ. ಭೋಜರಾಜನಿಗೆ ಮೂರ್ಛಿತನಾಗಿ ಆ ಒಂದು ಕಂದಕದಲ್ಲಿ ಬಿದ್ದು ಬಿಟ್ಟಿರ್ತಾನ. ನಾವು ಎಚ್ಚರ ಇರುವುದಿಲ್ಲ, ಬಹಳ ಗಾಯಗಳಾಗಿರ್ತಾವು. ಅದೇ ದಾರಿಯೊಳಗೆ ಏನಂತಾರೆ, ಒಬ್ಬ ಗಂಗು ಅನ್ನುವಂಥ ಈ ಗಾಣಿಗ ಬರ್ತಾ ಇರ್ತಾನೆ. ಅವ ಈ ರಾಜ ಭೋಜನನ್ನು ನೋಡ್ತಾನೆ. ನೋಡಿ ಇವನಿಗೆ ಪ್ರಜ್ಞೆನೇ ಇರುವುದಿಲ್ಲ, ಇಷ್ಟೊಂದು ಗಾಯಗಳಾಗ್ಯಾವಲ್ಲ ಅಂತ ಹೇಳಿ ತನ್ನ ಒಂದು ಎತ್ತಿನ ಬಂಡಿಯೊಳಗೆ ಅವನನ್ನು ಹೇರಿಕೊಂಡು ತನ್ನ ಮನೆಗೆ ಕರೆದುಕೊಂಡು ಬರ್ತಾನೆ. ಅವನಿಗೆ ತನ್ನ ಮನೆಯಲ್ಲಿ ಮಲಗಿಸಿ ಉಪಚಾರವನ್ನು ಮಾಡ್ತಾನೆ. ಅನೇಕ ದಿನಗಳವರೆಗೆ ಉಪಚಾರವನ್ನು ಮಾಡ್ತಾನೆ. ಆ ಗಾಯಗಳಿಗೆ ಎಲ್ಲ ಔಷಧಿಗಳನ್ನು ಹಚ್ಚಿಸ್ತಾನೆ. ವೈದ್ಯರನ್ನು ಕರೆದುಕೊಂಡು ಬಂದು ಔಷಧಿಗಳನ್ನು ಹಚ್ಚಿಸ್ತಾನೆ. ಹಗಲು ರಾತ್ರಿ ಆತನ ಆರೈಕೆಯನ್ನು ಮಾಡ್ತಾನೆ. ಎಷ್ಟೋ ದಿನಗಳಾದ ಮೇಲೆ ಈ ಭೋಜರಾಜನಿಗೆ ಎಚ್ಚರಿಕೆ ಪ್ರಜ್ಞೆ ಇದ್ದದ್ದು ಬರ್ತೈತಿ. ಆವಾಗ ಆತನೇ ಅಂತ ನಾನು ಎಲ್ಲಿ ಅದೇನೆ ಅನ್ನೋದು ಗೊತ್ತಾಗೋದಿಲ್ಲ. ಅವಾಗ ಅನಿಸ್ತೈತಿ, ಇದು ನನ್ನ ರಾಜ್ಯ ಅಲ್ಲ, ಯಾವುದೋ ಬೇರೆ ರಾಜ್ಯಕ್ಕೆ ನಾನು ಬಂದೇನಿ. ಈ ರಾಜ್ಯ ಯಾವುದೊಂದು ಗೊತ್ತಿಲ್ಲ, ಶತ್ರು ರಾಜ್ಯ ಇದ್ರೂ ಇರಬಹುದು ಅಂತಂದು ಹೇಳಿ ಆತ ಏನು ಮಾಡ್ತಾನಂದ್ರೆ ತಾನು ಯಾರು ಅನ್ನೋದನ್ನು ಆತನಿಗೆ ಯಾರಿಗೂ ಹೇಳುವುದನ್ನೇ ಇಲ್ಲ. ಅವನು ಅಜ್ಞಾತನಾಗೇ ಇರ್ತಾನೆ. ಆಮೇಲೆ ಆತ ಆದ ಮೇಲೂ ಕೂಡ ಈ ಗಂಗು ಗಾಣಿಗ ಇದ್ದವ ಅವನ ಆರೈಕೆಯನ್ನೇ ಮಾಡ್ತಾನೆ. ಪೂರ್ಣ ಗುಣಮುಖನಾಗುವ ತನೂ ಅವನ ಆರೈಕೆಯನ್ನೇ ಮಾಡ್ತಾನೆ. ಆವಾಗ ಈ ಭೋಜರಾಜ ಏನು ಮಾಡ್ತಾನಂದ್ರೆ ಇವನ ಋಣವನ್ನು ನಾ ಹೆಂಗಾದ್ರೂ ತೀರಿಸ್ಬೇಕು ಅಂತಂದು ಹೇಳಿ ಅವನಿಗೇನು ಹೇಳ್ತಾನಂದ್ರೆ, ನಿನಗೆ ನಾ ಏನಾದ್ರು ಸಹಾಯಕನಾಗಿ ನಾ ಕೆಲಸ ಮಾಡ್ತೀನಿ, ಏನಾದರೂ ನನ್ನ ಕೆಲಸ ಕಾರ್ಯ ಇದ್ರೆ ಹೇಳು ಅಂತ ಹೇಳ್ತಾನೆ. ಆವಾಗ ಆ ಗಾಣಿಗ ಈ ಎಣ್ಣೆ ತೆಗೆಯುವಂಥ ಕಾರ್ಯವನ್ನು ಆತನಿಗೆ ಕೊಡ್ತಾನೆ. ಅಂದರೆ ಗಾಣಿಕನ ಸೇವಕನಾಗಿ ಭೋಜರಾಜ ಇದ್ದವ ಕೆಲಸವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಅತ್ಯಂತ ನಿಷ್ಠೆಯಿಂದ ಏನಂತಂದ್ರೆ ಆ ಎಣ್ಣೆ ತೆಗೆಯುವಂಥ ಕಾಯಕವನ್ನು ಆತ ಮಾಡ್ತಾ ಇರ್ತಾನೆ. ಆಮೇಲೆ ಅವನಿಗೆ ಬಹಳ ಸಂಗೀತಗಾರನಾಗಿರ್ತಾನೆ. ಭೋಜರಾಜ ಒಳ್ಳೆಯ ಸಂಗೀತಗಾರನಾಗಿರ್ತಾನೆ. ಅವನು ಕೆಲವು ಸಲ ಸಂತೋಷದ ಬರೋದ್ರೊಳಗೆ ಆ ಗಾಣದ ಎಣ್ಣೆ ತೆಗಿತಾ ಸುಂದರವಾಗಿ ಹಾಡನ್ನು ಹಾಡ್ತಾ ಇರ್ತಾನೆ. ಅವನ ಹಾಡನ್ನು ಕೇಳಿದಂಥ ಸುತ್ತಮುತ್ತಲ ಎಲ್ಲ ಜನ ಕೂಡ್ತಾ ಇರ್ತಾರೆ ಅವನ ಹಾಡನ್ನು ಕೇಳೋದಕ್ಕೆ. ಅಷ್ಟೊಂದು ಸುವ್ಯಾಗ್ರವಾಗಿ ಆತ ಹಾಡ್ತಾ ಇರ್ತಾನೆ. ಹೀಗಾಗಿ ಆ ಗಂಗು ಗಾಣಿಗನ ಎಣ್ಣೆ ವ್ಯಾಪಾರ ಜಾಸ್ತಿ ಆಗ್ತೈತಿ. ಎಲ್ಲರೂ ಸಾಯಂಕಾಲದ ಹೊತ್ತಿಗೆ ಅವನ ಮನೆ ಹತ್ತಿರ ಬಂದು ಹಾಡನ್ನು ಹಾಡೋದಕ್ಕಾಗಿ ಕೇಳೋದಕ್ಕಾಗಿ ಬಹಳಷ್ಟು ಜನ ಕೂಡ್ತಾ ಇರ್ತಾರೆ. ಆವಾಗ ಏನಂತಂದ್ರೆ ಈ ಭೋಜರಾಜನ ಪಕ್ಕದ ರಾಜ್ಯ ಅದು. ಅಲ್ಲಿ ಆ ಭೋಜರಾಜನ ಮತ್ತೊಬ್ಬ ರಾಜ ಇದ್ದವ ಅಲ್ಲಿ ಆಳ್ತಾ ಇರ್ತಾನೆ. ಆ ರಾಜ ಕೂಡ ಅತ್ಯಂತ ಸಂಗೀತ ಪ್ರಿಯ, ಸಿದ್ಧರಾಜ ಅಂತ ಹೇಳಿ ಭಾಳ ಸಂಗೀತ ಪ್ರಿಯನಾಗಿರ್ತಾನೆ.
ಅವನಿಗೂ ಒಬ್ಬಳು ಮಗಳೇ ಇರ್ತಾಳೆ. ಅವಳು ಕೂಡ ಬಹಳ ಸಂಗೀತದಲ್ಲಿ ವಿದ್ವಾಂಸರಾಗಿರ್ತಾಳೆ. ಅವಾಗ ಏನಾಗ್ತೈತಿ ಅಂದ್ರೆ ಒಂದು ದೊಡ್ಡ ಉತ್ಸವ ನಡೀತಾ ಇರ್ತೈತಿ. ಆ ಸಿದ್ದರಾಜ ಇದ್ದವ ತನ್ನ ಆಸ್ಥಾನದಲ್ಲಿ ಈ ಸಂಗೀತೋತ್ಸವನ ನಡೆಸ್ತಾನೆ. ಅನೇಕ ಜನ ಬೇರೆ ಬೇರೆ ಕಡೆಗಳಿಂದ ಅನೇಕ ಸಂಗೀತಗಾರರಿದ್ದವರು ಹಾಡೋದಕ್ಕಾಗಿ ಅಲ್ಲಿ ಬರ್ತಾರೆ. ಆಗ ಈ ಗಂಗು ಗಾಣಿಗ ಮತ್ತು ಸುತ್ತ ಎಲ್ಲ ಹಳ್ಳಿಯ ಜನ ಈ ಭೋಜನನ್ನ ಸೇವಕನ ರೂಪದಲ್ಲಿದ್ದಂಥ ಭೋಜನನ್ನ ಒತ್ತಾಯ ಮಾಡ್ತಾರೆ. ನೀನು ಇಷ್ಟು ಸುಂದರವಾಗಿ ಹಾಡ್ತೀಯ, ನೀನು ಹೋಗಿ ಹಾಡನ್ನು ಹಾಡು ಅಂಥೇಳಿ ಅವತ್ತನ್ನು ಒತ್ತಾಯವನ್ನು ಮಾಡ್ತಾರೆ. ಗಂಗು ಗಾಣಿಗ ಇದ್ದವ ಒಳ್ಳೆಯ ವಸ್ತ್ರಗಳನ್ನು ತಂದು ಕೊಡ್ತಾನೆ. ನಾನು ನಿನ್ನ ಜೊತೆ ಬರ್ತೀನಿ, ಮಹಾರಾಜರ ಆಸ್ಥಾನದಲ್ಲಿ ನೀನು ಹಾಡಲೇಬೇಕು ಅಂತಂದು ಹೇಳಿ. ಆಯಿತು ಅಂತಂದು ಹೇಳಿ ಭೋಜರಾಜ ಅಲ್ಲಿಗೆ ಹೋಗ್ತಾನೆ. ಹೋಗಿ ಎಲ್ಲರೂ ಸಂಗೀತವನ್ನು ಹಾಡುತ್ತಿರ್ತಾರೆ. ಆವಾಗ ಕೊನೆಗೆ ಭೋಜರಾಜ ಕೂಡ ತಾನು ಆ ಸಂಗೀತವನ್ನು ನುಡಿಸ್ತಾನೆ. ವೀಣೆಯನ್ನು ತೆಗೆದುಕೊಂಡು ಸಂಗೀತವನ್ನು ಪ್ರಾರಂಭ ಮಾಡಿಕೊಳ್ಳಿ ಎಲ್ಲರೂ ಮಂತ್ರಮುಗ್ಧರಾಗ್ತಾರೆ. ಅಷ್ಟೊಂದು ಸುವ್ಯಾಗ್ರವಾಗಿ ಹಾಡ್ತಾನಲ್ಲ. ಆಮೇಲೆ ಆವಾಗ ಬಹಳ ಸಂತೋಷ ಆಗ್ತೈತಿ ಸಿದ್ದರಾಜನಿಗೆ. ಅವನ ಮಗಳು ಕೂಡ ಬಹಳ ಸಂತೋಷ ಪಡ್ತಾಳೆ. ಈ ಸಂಗೀತ ಕಾರ್ಯಕ್ರಮ ಎಲ್ಲ ಮುಗಿತೈತಿ. ಅವನಿಗೆ ಒಳ್ಳೆಯ ಬಹುಮಾನವನ್ನು ರಾಜ ಇದ್ದವ ಕೊಡ್ತಾನೆ ಈ ಭೋಜರಾಜನಿಗೆ. ಆವಾಗ ಆ ಸಿದ್ದರಾಜನ ಮಗಳು ಅವಳು ಏನು ಹೇಳ್ತಾಳೆ ಅಂತಂದ್ರೆ ಸಿದ್ದರಾಜನಿಗೆ ಹೇಳ್ತಾಳೆ, ಅವಳಿಗೆ ಯುಕ್ತ ವಯಸ್ಸಾಗಿರ್ತದೆ, ಮದುವೆ ಮಾಡುವಂಥ ವಿಚಾರದೊಳಗೆ ಇರ್ತಾನೆ ತಂದೆ. ನಾ ಸಂಗೀತಗಾರನನ್ನು ನಾ ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ. ಅವ ತಂದೆ ಅಂತಾನ, ನಿನಗೇನು ತಲೆ ಕೆಟ್ಟಿರ್ತೇನೋ, ಆತ ನಮ್ಮ ರಾಜ್ಯದಲ್ಲಿರುವಂಥ ಗಾಣಿಗನ ಸೇವಕವ, ಅವನನ್ನು ನೀ ಮದುವೆ ಆಗ್ತೇನೋ, ನಿನ್ನನ್ನು ಅತಿ ಉತ್ತಮವಾದಂಥ ಒಬ್ಬ ವರನಿಗೆ ಕೊಟ್ಟರು ನಾ ಮದುವೆ ಮಾಡವಂದೀನಿ ಅಂತಂದು ಹೇಳಿ ಆತ ನಿರಾಕರಣೆಯನ್ನು ಮಾಡ್ತಾನೆ. ಅವಕ್ಕೆ ಹೇಳ್ತಾಳೆ, ಇಲ್ಲ, ಅವನು ಸಾಮಾನ್ಯನಾದಂಥ ಮನುಷ್ಯ ಅನಿಸೋದಿಲ್ಲ ನನಗೆ, ಭಾಳ ವಿದ್ವಾಂಸದಾನ ಅನ್ನಿಸ್ತೈತಿ, ಅವ ಯಾರು ಅನ್ನೋದನ್ನು ನೀವು ಸರಿಯಾಗಿ ಪತ್ತೆ ಹಚ್ಚಿರಿ ಅಂತ ಹೇಳ್ತಾಳಕ್ಕೆ. ಅವಾಗ ರಾಜ ಇದ್ದವ ಏನಂತಂದ್ರೆ ಅವಾಗ ಅಷ್ಟೊಂದು ಅವನ ಬಗ್ಗೆ ಅವನಿಗೆ ಒಳ್ಳೆಯ ಅಭಿಪ್ರಾಯ ಹುಟ್ಟೋದಿಲ್ಲ, ಸಾಮಾನ್ಯ ಮನುಷ್ಯ ಅಂತಂದು ಹೇಳಿ. ಅವನ ರಾಜ್ಯದಲ್ಲಿ ಅವನ ಆಸ್ಥಾನದಲ್ಲಿ 4 ಜನ ಪಂಡಿತರಿದ್ದವರು ಇರ್ತಾರೆ. ಧರ್ಮದೇವ, ಕರ್ಮದೇವ, ತಪದೇವ ಮತ್ತು ಪುಣ್ಯದೇವ ಅಂತಂದು ಹೇಳಿ. ಆ ನಾಲ್ಕು ಜನರನ್ನ ಆತ ಕೇಳ್ತಾನೆ, ನನ್ನ ಮಗಳಿಗೆ ಅತಿ ಯೋಗ್ಯನಾದಂಥ ವರ ಯಾರದಾರ ಹೇಳ್ರಿ, ಸರ್ವ ರೀತಿಯಿಂದಲೂ ಉತ್ತಮನಾದಂಥ ವರ. 4 ಬಾಯಿಂದ ಒಂದೇ ಮಾತು ಬರ್ತೈತಿ, ಅದು ಭೋಜರಾಜ ಅಂತೇಳಿ. ಆವಾಗ ಇವ ಏನು ಮಾಡ್ತಾನ ಅಂತಂದ್ರೆ ಇವನನ್ನು ಅಂದರೆ ಈ ಸೇವಕನ ರೂಪದಲ್ಲಿರುವಂಥ ಭೋಜನನ್ನು ಕರೀತಾನೆ. ಅವನ ಹಿನ್ನೆಲೆಯನ್ನು ಸ್ವಲ್ಪ ವಿಚಾರ ಮಾಡೋಣ ಅಂತಂದು ಹೇಳಿ. ಅವಾಗ ಕೇಳ್ತಾನೆ, ನೀನು ಯಾರು, ನಿನ್ನ ಊರು ಯಾವ ಊರು ಅಂತ ಕೇಳಿದ ಕೂಡ ಆವಾಗ ರಾಜ ಹೇಳ್ತಾನೆ, ನಾನೇ ರಾಜ ಭೋಜ ಅಂಥೇಳಿ. ಅವಾಗ ಮಹಾರಾಜ ಭಾಳ ಸಿಟ್ಟು ಬರ್ತೈತಿ, ನೀ ಏನು ಮಾತಾಡಕತ್ತಿ, ಒಬ್ಬ ಸಾಮಾನ್ಯ ಸೇವಕ ಅದಿದಿ ನೀನು, ಮಹಾರಾಜನಿಗೆ ಈ ವಿಚಾರ ಗೊತ್ತಾಯ್ತು ಅಂದ್ರೆ ನಿನ್ನ ಪರಿಸ್ಥಿತಿ ಏನಕ್ಕೈತಿ. ಇಲ್ಲ, ನಾನೇ ಭೋಜ ರಾಜ ಅದೀನಿ, ಬೇಕಾದ್ರೆ ನೀವು ವಿಚಾರ ಮಾಡಿಸ್ರಿ ಅಂತಂದು ಹೇಳಿ ಆತ ಹೇಳ್ತಾನೆ. ಆವಾಗ ಈ ಸಿದ್ದರಾಜ ಇದ್ದವ ದೂತರನ್ನು ಬಿಡ್ತಾನೆ. ಬಿಟ್ಟ ಕೂಡಲೇ ಇಲ್ಲಿ ಮಾಲ್ವಾ ದೇಶದಲ್ಲಿ ರಾಜ ಭೋಜ ಅನೇಕ ದಿನಗಳವರೆಗಿಂದ ಆತ ಕಾಣೆಯಾಗಿರೋದು ಅವ್ರಿಗೆ ಎಲ್ಲ ಗೊತ್ತಾಗ್ತೈತಿ. ಅಲ್ಲದೆ ಅವನ ಒಂದು ಎಲ್ಲ ಗುಣಲಕ್ಷಣಗಳನ್ನೆಲ್ಲನೂ ಹೇಳ್ತಾರೆ. ಎಲ್ಲ ಗೂಢಚಾರ ಎಲ್ಲರೂ ಬಂದು ಹೇಳ್ತಾರೆ. ಹೇಳಿದ ಕೂಡಲೇ ಏನಂತಂತಂದ್ರೆ ಆವಾಗ ಮಹಾರಾಜನಿಗೆ ಅನ್ಸತಿ ಇವನೇ ಭೋಜ ಅನ್ನೋದು ಆತನಿಗೆ ಗುರ್ತಾಕೈತಿ. ಗುರ್ತಾಗಿ ತನ್ನ ಮಗಳನ್ನು ಆತನಿಗೆ ಏನಂತ ಮದುವೆ ಮಾಡಿ ಕೊಡ್ತಾನೆ. ಇಲ್ಲೇ ಈ ಒಂದು ಕತೆ, ಇದು ಭೋಜರಾಜನ ಕತೆ ಆಗ್ತೈತಿ. ಇನ್ನು ಈ ಭೋಜರಾಜನ ತಂದೆ ಸಿಂಧು ರಾಜನನ್ನು ನಾಗಳೇನೆ ಹೇಳಿದೆ, ಚಾಲುಕ್ಯ ವಂಶದ ದೊರೆ ಜಯಸಿಂಹ ಅನ್ನುವಂಥವ ಆತನನ್ನು ಮೋಸದಿಂದ ಕೊಂದಿರ್ತಾನೆ. ಆ ಸಿಟ್ಟು ಭೋಜರಾಜನಿಗಿರ್ತೈತಿ. ಆತ ಏನು ಮಾಡ್ತಾನೆ ಅಂತಂದ್ರೆ ಅವನ ಬಹಳ ಅಪಾರವಾದಂಥ ದೊಡ್ಡ ಸೈನ್ಯ ಇರ್ತದೆ ಭೋಜಂದು. ಅವನನ್ನು ಸಿಂಧುರಾಜನನ್ನು ಆತ ಈ ಸಿಂಧುರಾಜನನ್ನು ಕೊಂದಂಥ ಚಾಲುಕ್ಯ ವಂಶದ ರಾಜನನ್ನು ಆತ ಸೋಲಿಸ್ತಾನೆ. ಅಲ್ಲದೆ ಅವನು 20 ವರ್ಷಗಳ ಕಾಲ ಅಂದರೆ
1010ರಿಂದ 1030ನೇ ಇಸವಿಯವರೆಗೆ 20 ವರ್ಷಗಳ ಕಾಲ ತನ್ನ ರಾಜ್ಯದ ವಿಸ್ತಾರವನ್ನು ಮಾಡ್ತಾನೆ. ಮಾಲ್ವಾದಿಂದ ಈ ರಾಜಸ್ಥಾನದವರೆಗೆ, ಆಮೇಲೆ ಈ ಕೊಂಕಣ ಎಲ್ಲ ಪ್ರದೇಶಗಳನ್ನು ಗೆದ್ದುಕೊಳ್ತಾನೆ. ಸಣ್ಣ ಪುಟ್ಟ ರಾಜರೆಲ್ಲ ತಾವಾಗಿಯೇ ಬಂದು ಆತನಿಗೆ ಶರಣಾಗ್ತಾರೆ. ಯಾಕಂದ್ರೆ ಅವನ ಸೈನ್ಯ ಒಳ್ಳೆ ತರಬೇತಿಯನ್ನು ಹೊಂದಿರುವಂಥ ಸೈನ್ಯ ಇರ್ತೈತಿ ಮತ್ತು ಬಹಳ ದೊಡ್ಡ ಸೈನ್ಯ ಇರ್ತೈತಿ. ಹೀಗಾಗಿ ಉತ್ತರ ಭಾರತ ಮತ್ತು ಮಧ್ಯ ಭಾರತದ ಎಲ್ಲವನ್ನೂ ಏನಂತಂದ್ರೆ ಈ ಭೋಜರಾಜನ ಆಳ್ವಿಕೆಗೆ ಒಳಪಟ್ಟದ್ದಿರ್ತೈತಿ. ಆತ ಸ್ವತಃ ವಿದ್ವಾಂಸನಾಗಿರ್ತಾನೆ. ಭೋಜರಾಜ ಅನೇಕ ಜನ ಪಂಡಿತರಿಗೆ ಆಶ್ರಯವನ್ನ ಕೊಟ್ಟಿರ್ತಾನೆ. ಅವನು 84 ಗ್ರಂಥಗಳನ್ನು ಬರೆದಾನ, ಸ್ವತಃ ಬರೆದಿರ್ತಾನೆ. ಅಲ್ಲದೆ ಅವನು ಏನಂತಂದ್ರೆ ಅವನು ಬರೆದಂಥ ಸಮರಾಂಗಣ ಸೂತ್ರ ಬಹಳ ಪ್ರಸಿದ್ಧಿಯನ್ನ ಪಡೆದಂಥ ಒಂದು ಗ್ರಂಥ. ಜ್ಞಾನ, ವಿಜ್ಞಾನ, ಕಾವ್ಯ, ಸಾಹಿತ್ಯ, ಯುದ್ಧ ನೀತಿ, ಯುದ್ಧ ಕಲೆ, ಅದು ಅಲ್ಲದೆ ವ್ಯಾಕರಣ, ಆಯುರ್ವೇದ ಇವೆಲ್ಲವುಗಳ ಬಗ್ಗೆನೂ ಆತ ಅನೇಕ ಪುಸ್ತಕಗಳನ್ನು ಬರೆದಂಥ ಒಬ್ಬ ಏನಂದ್ರೆ ವಿದ್ವಾಂಸ. ಅಲ್ಲದೆ ಈ ತನ್ನ ರಾಜ್ಯದಲ್ಲಿ ಈ ನೀರಿನ ಒಂದು ಸಂರಕ್ಷಣೆಯನ್ನು ಬಹಳ ವ್ಯವಸ್ಥಿತವಾಗಿ ಮಾಡಿದಂತಹ ರಾಜ ಭೋಜ. ಈಗಿನ ಇಂಜಿನಿಯರ್ಗಳು ಕೂಡ ಊಹೆ ಮಾಡಲಾರದಂತಹ ಅನೇಕ ಈ ನೀರಿನ ಸಂರಕ್ಷಣೆಯನ್ನು, ಕೆರೆಗಳನ್ನು, ಅತಿ ದೊಡ್ಡ ದೊಡ್ಡ ಸರೋವರಗಳನ್ನು ಆಗಿನ ಕಾಲದಲ್ಲಿ ಆತ ನಿರ್ಮಾಣ ಮಾಡಿದಂಥವನು. ಈ ಭೋಜರಾಜ ಬಹಳ ವಿದ್ವಾಂಸನಾಗಿರ್ತಾನೆ. ಅವನ ಒಂದು ಆಸ್ಥಾನದಲ್ಲಿ ಕವಿ ಕಾಳಿದಾಸ, ಬಾಣಭಟ್ಟರಂಥವರು ಅನೇಕ ಕವಿಗಳಿದ್ದವರು ಇರ್ತಾರೆ. ಇವರನ್ನು ಕುರಿತಾದಂತಹ ಅವನ ಭೋಜರಾಜನ ಕಾಲದಲ್ಲಿ ಜನಸಾಮಾನ್ಯರು ಕೂಡ ಏನಂತಂದ್ರೆ ಸಂಸ್ಕೃತದಲ್ಲಿ ಅತ್ಯಂತ ಪಾಂಡಿತ್ಯವನ್ನು ಪಡೆದವರಾಗಿರ್ತಾರೆ. ಶ್ಲೋಕಗಳನ್ನು ಏನಾದರೂ ಯಾರಾದರೂ ಶ್ಲೋಕಗಳ ರೂಪದೊಳಗೆ ಪ್ರಶ್ನೆಯನ್ನು ಕೇಳಿದ್ರೆ ಶ್ಲೋಕದ ರೂಪದೊಳಗೆ ಅವರು ಉತ್ತರವನ್ನು ಹೇಳ್ತಿರ್ತಾರೆ. ಅಂತ ಪಾಂಡಿತ್ಯ ಜನಸಾಮಾನ್ಯರು ಕೂಡ ಪಡೆದಿರ್ತಾರೆ. ಅವನ ಬಗ್ಗೆ, ಭೋಜರಾಜನ ಬಗ್ಗೆ ಇನ್ನೂ ಕೆಲವರು ಸಣ್ಣ ಸಣ್ಣ ಕಥೆಗಳನ್ನು ನಾನು ಮುಂದಿನ ಒಂದು ಕಥಾಮಾಲಿಕೆಯೊಳಗೆ ಹೇಳ್ತೀನಿ. ಇಲ್ಲಿಗೆ ಈ ಕತೆ ಮುಗಿಸ್ತಾ ಇದ್ದೀನಿ.